ಈ ಎರಡೂ ಚಕ್ರಗಳು ಅತ್ಯಂತ ಅದ್ಭುತವಾಗಿ ಕಾರ್ಯನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಪ್ರಾಬ್ಲಮ್ ಎನ್ನುವಂಥದ್ದು ಬರುವುದೇ ಇಲ್ಲ. ಶಾಂತತೆ ನಿಮ್ಮಲ್ಲಿ ಯಾವಾಗ ಮನೆ ಮಾಡುತ್ತೆ ಆಗ ಸ್ಮರಣಶಕ್ತಿ ಎನ್ನುವಂಥವರು ಓದುವ ಮಕ್ಕಳಿಗೇ ಅಷ್ಟೇ ಅಲ್ಲದೆ ನಮಸ್ಕಾರ ಆತ್ಮೇರೆ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಿಂದೆ ಹೇಳಿದ ಹಾಗೆ ಸ್ಮರಣಶಕ್ತಿಯನ್ನು ವೃದ್ಧಿ ಮಾಡುವುದಕ್ಕೆ ಮತ್ತೊಂದು ವಿಶೇಷವಾಗಿರುವಂಥ ಒಂದು ಮುದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದು ನಾಮದ ಒಂದು ಶ್ಲೋಕ. ಈ ಸ್ಮರಣಶಕ್ತಿ ಎನ್ನುವಂಥದ್ದು ಕುಂಠಿತ ಇದ್ದಾಗ ಏನೆಲ್ಲ ತೊಂದರೆಗಳು ಆಗುತ್ತೆ, ಆತ್ಮವಿಶ್ವಾಸವನ್ನು ತಗ್ಗಿಸುತ್ತೆ ಮೊದಲಿಗೆ. ಆನಂತರ ಧೈರ್ಯ ಕೆಡುತ್ತೆ. ಆನಂತರ ಒತ್ತಡ ಜಾಸ್ತಿ ಆಗುತ್ತೆ. ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಾರಣಗಳಿಂದ ಒಂದೊಂದು ಪ್ರಾಬ್ಲಮ್ಮಲ್ಲೇ ಸಿಗಾಕೊಳ್ಳುವಂಥದ್ದು ಸ್ಮರಣಶಕ್ತಿಯ ಕೊರತೆಯಿಂದ. ಅದರಿಂದ ರೋಗ ರುಜಿನಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು. ಒತ್ತಡ ಯಾವಾಗ ನಿಮ್ಮಲ್ಲಿ ಮೇಲೆ ಬಂದು ನಿಂತ್ಕೊಳ್ತು ಅಂದ ತಕ್ಷಣವೇ ನಿಮಗೆ ಆಟೋಮೆಟಿಕ್ಕಾಗಿ ರೋಗಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಈ ನಮ್ಮ ತಲೆ ಭಾಗ ಎನ್ನುವಂಥದ್ದು ಅದೇ ಸಹಸ್ರಾರ ಚಕ್ರ ಅಲ್ಲಿ ಇರುವಂಥದ್ದು. ಎರಡೂ ಚಕ್ರಗಳು ಅಂದರೆ ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ ಈ ಶಿರದ ಮೇಲ್ಭಾಗದಲ್ಲಿ ಇರುವಂಥದ್ದು. ಈ ಎರಡೂ ಚಕ್ರಗಳು ಅತ್ಯಂತ ಅದ್ಭುತವಾಗಿ ಕಾರ್ಯನಿರ್ವಹಿಸಬೇಕು. ಎಲ್ಲ ನರನಾಡಿಗಳು ಪ್ರಾರಂಭ ಆಗುವಂಥದ್ದು ಇಲ್ಲಿ ಕಪಾಲದಲ್ಲಿ. ಅಲ್ಲಿಂದ ನೇರವಾಗಿ ಸಂಪರ್ಕ ನಾಭಿ ಚಕ್ರಕ್ಕೆ, ಅಲ್ಲಿಂದ ಇಡೀ ಎಲ್ಲ ಅಂಗಗಳಿಗೆ ಪ್ರಸಾರ ಆಗುವಂಥದ್ದು. ತಲೆಯ ಭಾಗ ಎನ್ನುವಂಥದ್ದು ತಣ್ಣಗಿರಬೇಕು, ಶಾಂತವಾಗಿರಬೇಕು. ಆಗ ನಿಮಗೆ ಸ್ಮರಣಶಕ್ತಿ ದಿನೇ ದಿನೇ ಹೆಚ್ಚಾಗುತ್ತೆ. ಶಾಂತ ಭಾವ ನಿಮ್ಮಲ್ಲಿ ಮನೆ ಮಾಡುತ್ತೆ. ಶಾಂತತೆ ನಿಮ್ಮಲ್ಲಿ ಯಾವಾಗ ಮನೆ ಮಾಡುತ್ತೆ ಆಗ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಪ್ರಾಬ್ಲಮ್ ಎನ್ನುವಂಥದ್ದು ಬರುವುದೇ ಇಲ್ಲ. ಅದಕ್ಕಾಗಿ ನಾವು ತಲೆ ಭಾಗವನ್ನು ಶಾಂತವಾಗಿಟ್ಟಿರಬೇಕು, ತಣ್ಣಗಿಟ್ಟಿರಬೇಕು. ಅದಕ್ಕಾಗಿ ಇಂದಿನ ಮುದ್ರ ಈ ವಿಶೇಷವಾಗಿ ಮಕ್ಕಳು ಎಂದಾಕ್ಷಣವೇ ಹೆಚ್ಚಿನ ರೀತಿಯಲ್ಲಿ ತುಂಟಾಟ ಇರ್ತಾರೆ. ಕೆಲವೊಂದು ಮಕ್ಕಳು ಮನೆಯಿಂದ ಆಚೆನೇ ಹೋಗೋದಿಲ್ಲ, ಜನಗಳಲ್ಲಿ ಸೇರೋದಿಲ್ಲ, ಮಾತಾಡೋ ಕೂಡ ಬರುವುದಿಲ್ಲ. ಅಂಥವರಿಗೆ ಮುಂದಿನ ದಿನಗಳಲ್ಲಿ ಯಾವ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ಅವರಿಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆಗ ಮತ್ತಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಇಲ್ಲಿ ತುಂಟಾಟನೂ ಕೂಡ ಜಾಸ್ತಿ ಇರಬಾರ್ದು, ಅತಿ ತಾರಕಕ್ಕೆ ಹೇರುತ್ತೆ. ಮತ್ತು ಇಲ್ಲಿ ನಮ್ಮನ್ನು ನಾವು ಕೀಳರಿಮೆಯಿಂದ ಒಂದು ಮೂಲೆ ಗುಂಪಾಗುವಂಥ ಸಾಧ್ಯತೆ ಒಂದು ಭಾಗದಲ್ಲಿರುತ್ತೆ. ಎರಡೂ ಕೂಡ ಮಾರಕ. ಮಕ್ಕಳಲ್ಲಿ ಇಂತಹ ದೋಷಗಳು ಇದ್ದಾಗ ಅದನ್ನು ಗುರುತಿಸಿ ತಂದೆ ತಾಯಿಗಳಾದಂಥವರು, ಗುರುಗಳು ಆದಂಥವರು ಅಂಥವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬೇಕು. ಇದು ಮಾಡಿದ್ರೆ ಸರಿ, ಇದನ್ನು ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂತಲೂ ಹೇಳಬೇಕು. ಯಾಕೆ ಮಾಡಬೇಕು ಅಂತ ಕುಲಂಕುಷವಾಗಿ ಬಿಡಿಬಿಡಿಸಿ ಹೇಳಿದಾಗ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತು ಬೈದು ಏಳುವಂಥ ಕೆಲಸ ಮಾಡಬೇಡಿ, ಒಡೆದು ಏಳುವಂಥ ಕೆಲಸ ಮಾಡಬೇಡಿ. ಇಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮದಿಂದನೇ ಹೇಳಬೇಕು. ಅವರಿಗೆ ಮನಸ್ಸಿಗೆ ನಾಟುವ ರೀತಿ ಹೇಳಬೇಕು. ಸ್ಮರಣಶಕ್ತಿ ಎನ್ನುವಂಥವರು ಓದುವ ಮಕ್ಕಳಿಗೇ ಅಷ್ಟೇ ಅಲ್ಲದೆ
ಉದ್ಯೋಗದಲ್ಲಿ ಹೆಚ್ಚು ಪರಿಣತಿಯನ್ನು ಪಡಿಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥವರಿಗೂ ಕೂಡ ಅತ್ಯಂತ ಅವಶ್ಯ ಈ ಸ್ಮರಣಶಕ್ತಿ. ವೃದ್ಧರಿಗೂ ಕೂಡ ಅವಶ್ಯ. ನನಗೆ ವಯಸ್ಸಾಯಿತು, ಮರು ಬರ್ತಾ ಇದೆ ಅಂದ ತಕ್ಷಣ ಬೇರೆಯವರ ಮೇಲೆ ಅವಲಂಬಿತವಾದ ಜೀವನ ನಡೆಸಬೇಕಾಗುತ್ತೆ. ಆಗ ಮತ್ತೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್. ಅದಕ್ಕಾಗಿ ಸ್ಮರಣಶಕ್ತಿ ಅತ್ಯಂತ ಅವಶ್ಯವಾಗಿ ನಿಮಗೆ ಬೇಕು. ಸ್ಮರಣಶಕ್ತಿ ಎಲ್ಲಿಂದ ಬರುತ್ತೆ? ಅಂಗಡಿಯಿಂದ ತಂದು ಮಾತ್ರೆ ತಿನ್ನುವಂಥದ್ದು ಅದಲ್ಲ. ನಿಮ್ಮ ದೇಹದಲ್ಲಿ ಇದೆ ಅತ್ಯಂತ ಅದ್ಭುತವಾದಂಥ ದೊಡ್ಡ ಫ್ಯಾಕ್ಟ್ರಿ. ಯಾವುದು ಅಂತಂದರೆ ನಿಮ್ಮ ಮನಸ್ಸು. ಮನಸ್ಸನ್ನು ನಾವು ಸಕಾರಾತ್ಮಕವಾಗಿ ತಿದ್ದಬೇಕು. ಏನೋ ಆಗಿದೆ, ಆ ನಕಾರಾತ್ಮಕ ಹಿಂದೆ ಆಗಿದೆ, ನನಗೆ ಆಗುವುದಿಲ್ಲ, ನನಗೆ ನೆನಪಿನ ಶಕ್ತಿ ಇಲ್ಲ, ನನಗೆ ಅದು ಇದೆ, ಇದು ಇದೆ, ಎಲ್ಲವನ್ನು ಇದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಸಕಾರಾತ್ಮಕದ ಎಡೆಗೆ ಕೊಂಡೊಯ್ಯುವಂಥ ಕೆಲಸ ಮಾಡುತ್ತೆ ಇಂದಿನ ಮುದ್ರ ಮತ್ತು ಈ ಶ್ಲೋಕ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನನ್ನ ಹೆಸರು ರಮಾ ಅಂತ. ನಾನು ಇಸ್ಕಾನಿಂದ ಬಂದಿರೋ ಅಂಥದ್ದು. ಇಲ್ಲಿ ಮುದ್ರಾ ಕ್ಲಾಸು ನಡೀತಾ ಇದೆ ಅಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಬಂದಿದ್ದು. ಇಲ್ಲಿ ಎಲ್ಲ ಗುರುಗಳು ತುಂಬ ಚೆನ್ನಾಗಿ ಬೇಸಿಕ್ಕಿಂದನೂ ಮುದ್ರೆಗಳನ್ನ ಹೇಗೆ ಮಾಡಬೇಕು, ಅದರಿಂದ ಉಪಯೋಗಗಳು ಏನು, ಮತ್ತು ಕೆಲವು ಸ್ಪೆಷಲ್ ಆದಂಥ ಮುದ್ರೆಗಳಿದೆ. ಅದನ್ನು ಈ ಕುಬೇರ ಮುದ್ರಾ ಆಗ್ಬೋದು, ಲಕ್ಷ್ಮೀ ಮುದ್ರಾ ಆಗ್ಬೋದು, ಅದನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಈಗ ಆ ಮುದ್ರೆ ಯಾವುದು ಅಂತೇಳಿ ನೋಡುವ. ಈ ಗಣೇಶ ಮುದ್ರಾ ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕಾಗಿರುವಂಥ ಪ್ರತಿಯೊಬ್ಬರೂ ಕೂಡ, ನಾನು ಆಗಲೇ ಹೇಳಿದ್ದೀನಿ, ಎಲ್ಲರಿಗೂ ಕೂಡ ಚಿಕ್ಕ ಏಜಿನಿಂದಿಡಿದು ವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಬೇಕಾಗಿರುವಂಥ ಈ ಮುದ್ರೆ ನೋಡೋಣ. ಈಗ ಎರಡೂ ಕೈಗಳನ್ನ ಈ ರೀತಿ ಮೊದಲಿಗೆ ತರಬೇಕು. ಆನಂತರ ಒಂದು ಕೈ ನಿಮ್ಮ ಪುರುಷನ ಈ ರೀತಿ ಉಕ್ಕು ರೀತಿ ಮಾಡಬೇಕು. ಆನಂತರ ಈ ಪುರುಷನು ಎಡಗೈ ನಿಮ್ಮ ಹೃದಯದ ಭಾಗದ ಕಡೆ ಇರಬೇಕು, ಬಲಗೈ ಫ್ರಂಟ್ ವೀವಲ್ಲಿ ಈ ರೀತಿ ಇರಬೇಕು. ಈ ಸುಮ್ಮನೆ ಹಿಡಿದ್ರೆ ಆಗೋದಿಲ್ಲ, ಆದಷ್ಟು ಸ್ವಲ್ಪ ಪುಲ್ ಮಾಡಬೇಕು. ಜಾಸ್ತಿ ಪುಲ್ ಮಾಡಿ ಒತ್ತಡದಿಂದ ಎಳೆಯುವಂಥದ್ದು ಬೇಕಾಗಿಲ್ಲ, ಸರಳತೆಯಿಂದ ಈ ರೀತಿ ಹಿಡಿಯುವಂಥದ್ದೇ ಗಣೇಶ ಮುದ್ರಾ. ಗಣೇಶ ಎಂದಾಕ್ಷಣ ಮಹಾಕವಿಗಳಲ್ಲಿ ಕವಿ ಅಂತ ಹೇಳುವಂಥದ್ದು ವಾಡಿಕೆ ಇದೆ. ವೇದಗಳನ್ನು ಬರೀಬೇಕಾದರೆ ಯಾರಿಗೂ ಕೂಡ ಸಾಮರ್ಥ್ಯ ಇರುವುದಿಲ್ಲ. ಅದಕ್ಕಾಗಿ ಗಣಪತಿಯನ್ನೇ ಆಯ್ಕೆ ಮಾಡಿಕೊಳ್ತಾರೆ ವೇದವ್ಯಾಸರು.
ಈಗ ಮುಂದುವರಿದು ನಾವು ನೋಡೋಣ. ಈಗ ನಾವು ಮುದ್ರೆ ಕಲಿತಾಯಿತು. ಈಗ ಈ ಶ್ಲೋಕವನ್ನು ಕಲಿಯೋಣ. ಈ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ 14ನೆಯ ಈ ಶ್ಲೋಕ ಹೀಗಿದೆ. ಸರ್ವಗ ಸರ್ವವಿದ್ಭಾನು ವಿಶ್ವಕ್ಷೇಣೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿ. ನೋಡಿ, ಲಾಸ್ಟಲ್ಲಿ ಬಂತು ಕವಿ. ರೆಡಿ. ಆ ಗಣಪತಿಯನ್ನು ನಾವು ಗಣೇಶ ಮುದ್ರೆಯಲ್ಲಿ ಲಾಸ್ಟ್ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥದ್ದು ಕವಿ ಎಂದ ತಕ್ಷಣ ಎಲ್ಲ ಕವಿಗಳಿಗೂ ಮೇಲೆ ಸ್ಥಾನದಲ್ಲಿ ಮೇರು ಸ್ಥಾನದಲ್ಲಿ ಇರುವಂಥವನೇ ಗಣಪತಿ. ಜ್ಞಾನದಲ್ಲಿ ಅತ್ಯಂತ ಉತ್ತಮವಾದ ಜ್ಞಾನ ಉಳ್ಳಂಥವನು, ತಾಳ್ಮೆಯಲ್ಲಿ ಅಷ್ಟೇ ತಾಳ್ಮೆಯುಳ್ಳವಂಥವನು ಗಣಪತಿ. ಅದಕ್ಕೆ ಗಣಪತಿಯನ್ನು ಪ್ರತಿಯೊಂದು ಪೂಜೆಯಲ್ಲಿ ಮೊದಲ ಆರಾಧನೆ ಮಾಡುವಂಥದ್ದು ಗಣಪತಿಯ. ವಿಘ್ನಗಳನ್ನು ದೂರ ಮಾಡುವಂಥ ಶಕ್ತಿ ಇರುವಂಥವನು ಗಣಪತಿ. ಇಲ್ಲಿ ಸರ್ವಗ ಸರ್ವವಿದ್ಭಾನು ವಿಶ್ವಕ್ಷೇಣೋ ಜನಾರ್ದನ. ಸರ್ವ ಅಂತಂದು ಎಲ್ಲ ವಿದ್ಯೆಯನ್ನು ಬಲ್ಲಂಥವನು, ಎಲ್ಲ ಕಡೆಯಲ್ಲಿ ಇರುವಂಥವನು. ಸರ್ವವಿದ್ಭಾನು ಅಂದರೆ ಎಲ್ಲ ವಿಚಾರಗಳನ್ನು, ಸತ್ಯ ಕಾಮನೆಗಳನ್ನು ತಿಳಿದು ಸೂರ್ಯನಂತೆ ಪ್ರಕಾಶವಾದ ಭಾನು ಅಂದರೆ ಬೆಳಕು. ಹೀಗೆ ಒಂದೊಂದು ಶಬ್ದಗಳನ್ನ ಬಿಡಿಸ್ತಾ ಹೋದರೆ ತುಂಬ ಸಮಯ ಆಗುತ್ತೆ. ಸ್ವಲ್ಪ ಅಲ್ಲಲ್ಲಿ ಹೇಳ್ತೀನಿ. ಜನಾರ್ದನ ಅಂದರೆ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವಂಥ ಶಕ್ತಿ ಉಳ್ಳವನು. ಅಲ್ಲಿ ಜನ ಎಂದ ದುಷ್ಟ ಜನ ಬರ್ತಾರೆ, ಈ ಒಳ್ಳೆಯ ಜನನೂ ಬರ್ತಾರೆ. ನಿಮಗೆ ಯಾವುದು ಬೇಕು ಸಕಾರಾತ್ಮಕವಾಗಿ ಬೇಕು. ನಿಮಗೆ ಜನಾರ್ದನ ಎಲ್ಲರನ್ನು ಆಸೆ ಪಡುವಂಥವನು, ಎಲ್ಲರೂ ಇಚ್ಛೆ ಪಡುವಂಥವ ರೀತಿ ನೀವು ಆಗಬೇಕು ಅಂತಾರೆ ಜನಾರ್ದನ. ವೇದಗಳನ್ನು ಬಲ್ಲಂಥವನು, ಎಲ್ಲ ಕಡೆ ವಾಸಿಸಿರುವಂಥ ಎಲ್ಲ ವಿದ್ಯೆಗಳಿಗೂ ಅಧಿಪತಿ ಆಗಿರುವಂಥ ಆ ವಿಷ್ಣುವಿನ ಮೂಲ ನಾವು ತಿಳಿದಾಗ ಈ ರೀತಿ ಚಿಕ್ಕದಾಗಿರುವಂಥ ಈ ಶ್ಲೋಕವನ್ನು ಪಠನೆ ಮಾಡಿದಾಗ ನಿಮ್ಮಲ್ಲಿ ಏನೋ ಒಂದು ರೀತಿ ಬದಲಾವಣೆ ತಂದುಕೊಡುತ್ತೆ. ಸುಮ್ಮನೆ ಈ ಪೊಸಿಷನಲ್ಲಿ ನೀವು ಮುದ್ರೆ ಹಿಡಿದು ಧ್ಯಾನದ ಸ್ಥಿತಿಯಲ್ಲಿ ಕುಳಿತರೂ ಕೂಡ ಆಯಿತು. ದಿನಕ್ಕೆ 11ರಿಂದ 21 ಬಾರಿ ಈ ನಾಮವನ್ನು ಜಪ ಮಾಡಿದರೂ ಕೂಡ ಆಯಿತು. ನಾಮವನ್ನು ಜಪ ಮಾಡೋದಾದರೆ ಬೆಳಗಿನ ಜಾವ ಮಾತ್ರ ಮಾಡಿ, ಸಂಧ್ಯಾಕಾಲದಲ್ಲಿ ಬೇಡ. ಅದು ವಿಶೇಷವಾಗಿರ್ತಕ್ಕಂಥ ಸಮಯ ಇದು. ಬೆಳಗಿನ ಜಾವ ಎಂದ ತಕ್ಷಣ 8 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಿ. ಸ್ನಾನಾದಿಗಳ ನಂತರವೇ ಈ ಜಪ ಮಾಡಬೇಕು. ಈ ರೀತಿ ಇಟ್ಕೊಳ್ಳಿ. ಸರ್ವಗ ಸರ್ವವಿದ್ಭಾನೋ ವಿಶ್ವಕ್ಷೇಣೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿ. ಈ ರೀತಿ 11 ಅಥವಾ 21 ಬಾರಿ ಜಪ ಮಾಡುವಂಥ ಕೆಲಸ ಮಾಡಿ ಬೆಳಗಿನ ಜಾವನೆ. ಬೇರೆ ಸಮಯದಲ್ಲಿ ಮಾಡಬೇಡಿ. ನೀವು ಬೇರೆ ಸಮಯದಲ್ಲಿ ಮಾಡ್ತೀರಿ ಅಂತಂದರೆ ಧ್ಯಾನದ ಸ್ಥಿತಿಯಲ್ಲಿ ಸರಳತೆಯಿಂದ ಈ ರೀತಿ ಕೂತ್ಕೊಳ್ಳಿ. ಉತ್ತಮವಾದ ಸ್ಮರಣ ಶಕ್ತಿ ನಿಮ್ಮದಾಗುತ್ತೆ. ನೀವು ಜಾಣರಲ್ಲಿ ಜಾಣರಾಗ್ತೀರಿ, ಬುದ್ಧಿವಂತರಲ್ಲಿ ಬುದ್ಧಿವಂತರಾಗ್ತೀರಿ. ಆರೋಗ್ಯದಲ್ಲಿ ಮತ್ತಷ್ಟು ನವಚೈತನ್ಯ ತರುತ್ತೆ. ಎಲ್ಲದಕ್ಕೂ ಕೂಡ ಮೂಲ ಇದು ನಮ್ಮ ತಲೆಯ ಭಾಗ. ಅದಕ್ಕಾಗಿ ಶಾಂತತೆ ರೂಪದಲ್ಲಿ ಕುಳಿತು ನನಗೆ ಸ್ಮರಣಶಕ್ತಿ ಇಲ್ಲ ಅನ್ನುವುದನ್ನು ಬಿಟ್ಟು ನನಗೆ ಸ್ಮರಣಶಕ್ತಿ ಇದೆ ಎನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಆ ಮನಸ್ಸಿಗೆ ಒಂದು ಪುಷ್ಟಿಯನ್ನು ಕೊಡಿ. ಇದು ಮುದ್ರೆ ಬದಲು ಮಾಡುತ್ತೆ, ಶ್ಲೋಕ ಕೂಡ ಬದಲು ಮಾಡುತ್ತೆ. ಆದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು. ಇದನ್ನು ಮಾಡಿದ್ರೆ ನಾನು ಸರಿ ಹೋಗ್ತೀನಿ, ಇದನ್ನು ಮಾಡಿದ್ರೆ ನನ್ನ ಸ್ಮರಣಶಕ್ತಿ ವೃದ್ಧಿ ಆಗುತ್ತೆ ಎನ್ನುವಂಥದ್ದು ಮನಸ್ಸಿನಲ್ಲಿ ನೀವು ನಂಬಿಕೆಯ ಎನ್ನುವಂಥ ಮಹಾ ಅದ್ಭುತವಾದಂಥ ಬೀಜವನ್ನು ನೀವು ಬಿತ್ತಬೇಕು. ಮನಸ್ಸಂತೆ ಮಹಾದೇವ. ನೀವು ಮನಸ್ಸಿನ ಮಾಡಿಲ್ಲ ಅಂತಂದರೆ, ಮನಸ್ಸಿನಲ್ಲಿ ಅಪನಂಬಿಕೆ ಎನ್ನುವಂಥ ಬೀಜ ನೀವು ಬಿತ್ತಿದರೆ ಯಾವ ಶ್ಲೋಕ ಜಪ ಮಾಡಿದರೆ ಆಗೋದಿಲ್ಲ, ಯಾವ ಮೆಡಿಸಿನ್ ತಿಂದರೂ ಆಗುವುದಿಲ್ಲ, ಯಾವ ಮುದ್ರೆ ಮಾಡಿದರೂ ಕೂಡ ಆಗುವುದಿಲ್ಲ. ನಂಬಿಕೆ ಎನ್ನುವಂಥ ಅದ್ಭುತವಾದಂಥ ಬೀಜವನ್ನು ಮೊದಲು ಬಿತ್ತಬೇಕು. ಆನಂತರ ವೃಕ್ಷವಾಗಿ ಅದು ತನ್ನಷ್ಟಕ್ಕೆ ತಾನೇ ಎಮ್ಮರವಾಗಿ ಬೆಳೆಯುತ್ತೆ. ಆಗ ನೀವು ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಸಂತೋಷ ಎಲ್ಲವನ್ನು ಪಡಿತೀರಿ. ಇಲ್ಲದೇ ಇದ್ದರೆ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಮೌನವಾಗಿ ಕುಳಿತುಕೊಳ್ಳಿ.
ಈ ಗಣೇಶ ಮುದ್ರೆ ಇಟ್ಕೊಂಡು ಶ್ಲೋಕ ಇಲ್ಲದೇ ಇದ್ದರೆ ಸುಮ್ಮನೆ ಕೂತ್ಕೊಳ್ಳಿ, ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಳ್ಳಿ. ಆ ಥಾಟ್ಸ್ ಬರ್ತದೋ ಮತ್ತೊಂದು ಬರುತ್ತೋ ಅದನ್ನು ನೋಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಈ ರೀತಿ ಕೂತ್ಕೊಳ್ಳಿ, ಒಂದು 10 ರಿಂದ 15 ನಿಮಿಷಗಳ ಕಾಲ ಕೂತ್ಕೊಳ್ಳಿ. ಆಗ ಬದಲಾವಣೆಯನ್ನು ನೋಡಿ. ಯಾವ ರೀತಿ ಬದಲಾವಣೆ ಅಂಥೇಳಿದ್ರೆ ನಾನು ಹೇಳೋದಕ್ಕೂ ಕೂಡ ಸಾಕಾಗೋದಿಲ್ಲ, ನೀವು ಅದನ್ನು ಅನುಭವಿಸಬೇಕು. ಗಾಳಿಯನ್ನು ಯಾರಾದರೂ ನೋಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಲ್ವೇ? ಅದನ್ನು ಅನುಭವಿಸಬೇಕು ಅಷ್ಟೆ. ಅನುಭವಿಸಿದಾಗ ಅದರ ರೂಪುರೇಷೆಗಳು ನಿಮಗೆ ಅರ್ಥ ಆಗ್ತಾ ಬರ್ತವೆ, ಇಲ್ಲಂದರೆ ಅರ್ಥ ಆಗೋದಿಲ್ಲ. ನಾನು ಎಷ್ಟೇ ಹೇಳಿದರೂ ಕೂಡ ಅಷ್ಟೇ, ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವೇ ನೀರಿನಲ್ಲಿ ಇಳಿದಾಗ ನಿಮ್ಮ ನೀರಿನ ಆಳ ನಿಮಗೆ ಅರ್ಥ ಆಗುತ್ತೆ. ನಾನು ಇಷ್ಟಿದೆ ಅಂತ ಹೇಳ್ಬೋದು ಅಷ್ಟೆ, ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಲಾಭ ನಷ್ಟಗಳು ಏನೇನಿದೆ ಎನ್ನುವಂಥದ್ದು. ಪ್ರಯತ್ನ ಮೊದಲು, ಫಲ ತನ್ನಷ್ಟಿಗೆ ತಾನೇ ಬಂದೇ ಬರುತ್ತೆ. ನೀವು ಮಾಡಿರತಕ್ಕಂಥ ಕೆಲಸ ನಿಮ್ಮದೇ ಕೂಲಿ ಸಿಕ್ಕೇ ಸಿಗುತ್ತೆ, ಅದರ ಬಗ್ಗೆ ಯಾವುದೇ ರೀತಿಯಾದ ಅನುಮಾನಗಳೇ ಬೇಡ. ಪ್ರತಿಯೊಬ್ಬರೂ ಕೂಡ ಇದನ್ನು ಅತ್ಯಂತ ಸರಳತೆಯಿಂದ ಸೂಕ್ಷ್ಮತೆಯಿಂದ ಇದನ್ನು ಮಾಡಿ. ನಿಮಗೆ ಹೆಚ್ಚಿನ ರೀತಿ ಏನಾದರೂ ಪ್ರಾಣಾಯಾಮಗಳು ಅನುಭವ ಇದ್ದರೆ ಇದನ್ನು ಮಾಡಿ. ಧ್ಯಾನದ ಸ್ಥಿತಿ ಅನುಭವ ಇದ್ದರೆ ಧ್ಯಾನದಲ್ಲಿ ಕೂಡ ಈ ಮುದ್ರೆಯನ್ನು ಅಭ್ಯಾಸ ಮಾಡಿ. ಮೌನವಾಗಿ ಕುಳಿತುಕೊಂಡಾಗ ಮಾಡಿದ್ರೆ ಮಾತ್ರ ನಿಮಗೆ ಮತ್ತಷ್ಟು ಲಾಭ ತರುತ್ತೆ. ಈಗ ಸುಮ್ಮನೆ ಈ ಥರ ಕೂತ್ಕೊಳ್ಳಿ, ಚೇರ್ ಮೇಲೆ ಬೇಕಾದರೂ ಕೂತ್ಕೊಳ್ಳಿ, ನೆಲದ ಮೇಲೆ ಬೇಕಾದರೂ ಕೂತ್ಕೊಳ್ಳಿ, ಸೋಫಾ ಮೇಲೆ ಬೇಕಾದರೂ ಕೂತ್ಕೊಳ್ಳಿ, ಎಲ್ಲಿಯಾದರೂ ಹೊರಗಡೆ ಪಾರ್ಕಲ್ಲಿದ್ದಾಗ ಕೂಡ ಕೂತ್ಕೊಳ್ಳಿ, ಬಸ್ಸಲ್ಲಿ ಪ್ರಯಾಣ ಮಾಡುವ ಟೈಮಲ್ಲಿ ಎಲ್ಲಿ ಜಾಗ ಇದೆ ನಿಮಗೆ, ಎಲ್ಲಿ ಅನುಕೂಲ ಅನಿಸುತ್ತೆ ಅಂಥ ಜಾಗದಲ್ಲಿ ಕುಳಿತು ನೀವು ಸರಳತೆಯಿಂದ ಎನಿ ಟೈಮ್ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಮುದ್ರೆ. ಆದರೆ ಮಂತ್ರದ ಜಪ ಬಂದಾಗ ಬೆಳಗಿನ ಜಾವನೇ 8 ಗಂಟೆ ಒಳಗಡೆ ಮಾತ್ರ ಮಾಡಬೇಕು. ಆಗಲೇ ಹೇಳಿದ್ದೀನಿ. ಇದನ್ನು ಮತ್ತೊಮ್ಮೆ ಹೇಳಿದೆ, ಕೆಲವರಿಗೆ ಗೊತ್ತಾಗೋದಿಲ್ಲ ಯಾವ ಟೈಮ್ ಮಾಡಬೇಕು ಅಂತ ಕಾಮೆಂಟಲ್ಲಿ ಹಾಕ್ಬಿಡ್ತಾರೆ. ಎಲ್ಲ ಹೇಳಿರ್ತೀವಿ, ಪೂರ್ತಿಯಾಗಿ ನೋಡೋದಿಲ್ಲ, ತಾಳ್ಮೆ ಇಲ್ಲ, ಅರ್ಧಬರ್ಧ ನೋಡುವಂಥದ್ದು, ಇಮಿಡಿಯೇಟಾಗಿ ಕಾಮೆಂಟ್ ಅಂಥದ್ದು ಮಾಡಬೇಡಿ. ನಿಧಾನಕ್ಕೆ ಶಾಂತತೆಯಿಂದ ಕುಳಿತುಕೊಂಡು ಪೂರ್ತಿಯಾಗಿ ವಿವರಣೆಯಾಗಿ ಹೇಳಿರುವಂಥದ್ದನ್ನು ಕೇಳಿಸ್ಕೊಳ್ಳಿ. ಮೊದಲಿಗೆ ಕೇಳಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಹೋಗುತ್ತೆ. ಮನಸ್ಸಿನಲ್ಲಿ ಹೊಕ್ಕಂಥದ್ದನ್ನು ನೀವು ಆಗಾಗ ನೆನಪು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದನ್ನ ನಿಮ್ಮ ತಲೆಯಲ್ಲಿ ಇರುತ್ತೆ. ಅಯ್ಯೋ ನನ್ನ ತಲೆಯಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ಬೀಜನೇ ಫಸ್ಟ್ ಬಿತ್ತೀರಿ, ಆನಂತರ ಎಲ್ಲಿ ಏನೂ ಸಿಗೋದಿಲ್ಲ. ಅದಕ್ಕಾಗಿ ಮೌನವಾಗಿ ಶಾಂತತೆಯಿಂದ ಕೂತ್ಕೊಂಡು ಈ ಸರಳತೆ ಇರುವಂಥ ಈ ಗಣೇಶ ಮುದ್ರೆಯನ್ನು ಮಾಡಿ. ಸಾಧ್ಯ ಆದರೆ ಈ ಶ್ಲೋಕವನ್ನು ಕೂಡ ಪಠನೆ ಮಾಡಿ. ಮೊದಲಿಗೆ ಜೋರಾಗಿ ಹೇಳುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಹೇಳಿ, ತೊಂದರೆ ಇಲ್ಲ. ಆನಂತರ ದಿನಗಳಲ್ಲಿ ನಿಮಗೆ ಸ್ಮರಣದಲ್ಲಿ ಬಂದ ನಂತರ ನೀವು ಸ್ವಲ್ಪ ತುಟಿಗಳನ್ನು ಹಾಡಿಸುತ್ತಾ ಹೇಳುವಂಥ ಅಭ್ಯಾಸ ಮಾಡಿ. ಆನಂತರ ದಿನಗಳಲ್ಲಿ ಮನಸ್ಸಿನಲ್ಲಿ ಹೇಳುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ. ಮತ್ತಷ್ಟು ಲಾಭ 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 ನಿಮ್ಮದೇ. ಇಷ್ಟು ಮಾಡ್ತೀರಲ್ವ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.